ಹರೇ ಕೃಷ್ಣ ಎಲ್ಲರಿಗೂ. ಈ ಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಮನೇಲಿ ನಾನು ಯಾವ ಥರ ಕೃಷ್ಣ ಜನ್ಮಾಷ್ಟಮಿನ ಆಚರಿಸಿದ್ದೀನಿ ಗೊತ್ತಾ? ನಮ್ಮನೆ ದೇವ್ರ ಮನೇಲಿ ಈ ಥರ ಪೂಜೆ ಮಾಡಿದ್ದೀವಿ. ಸೊ ನಮ್ಮ ದೇವ್ರ ಮನೇಲೂ ಕೂಡ ಕೃಷ್ಣನ ಮೂರ್ತಿ ಇಟ್ಟು ಪೂಜೆ ಮಾಡಿದ್ದೀವಿ. ಮತ್ತು ನನ್ನ ರೂಮಲ್ಲೂ ಕೂಡ ಸ್ಪೆಷಲಾಗಿ ಒಂದು ಪೂಜೆ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಮತ್ತು ನನ್ನ ರೂಮಲ್ಲಿ ನೋಡಿ ರಾಧಾಕೃಷ್ಣ ಫೋಟೋ ಇದೆ, ಸೊ ಇದಕ್ಕೆ ಪೂಜೆ ಮಾಡಿದ್ದೀನಿ. ಜೊತೆಗೆ ಗಣೇಶ ಫೋಟೋ. ಆಮೇಲೆ ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಮತ್ತು ತುಂಬ ಭಕ್ತಿ ಇರೋದರಿಂದ ನಾನು ನನ್ನ ರೂಮಲ್ಲೇ ನನ್ನ ಕೃಷ್ಣನ ವಿಗ್ರಹಕ್ಕೆ ಸಪ್ರೇಟಾಗಿ ಒಂದು ಚಿಕ್ಕ ಪುಟ್ಟ ಅಲಂಕಾರ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಟಂಟಡಾನ್ ನೋಡಿ ಹೇಗಿದೆ ಅಂತ. ಸೊ ನನ್ನ ಕೃಷ್ಣನಿಗೆ ಯಾವುದೇ ಆಡಂಬರ ಅಲಂಕಾರ ಬೇಕಾಗಿಲ್ಲ. ಸೊ ಅವರಿಗೆ ಬೇಕಾಗಿರೋದು ಶುದ್ಧವಾದ ಪ್ರೀತಿ ಹಾಗೂ ಶುದ್ಧವಾದ ಭಕ್ತಿ ಅಷ್ಟೇ. ಸೊ ಅದಕ್ಕೆ ನನ್ನ ಕೈಲಾದಷ್ಟು ನನ್ನ ರೂಮಲ್ಲಿ ಇಷ್ಟು ಪುಟ್ಟ ಅಲಂಕಾರ ಮಾಡಿದ್ದೀನಿ. ಸೊ ಈ ಪುಟ್ಟ ಗೋಪಾಲಗೆ ಸೊ ಇದು ಯಾವುದೇ ಒಂದು ಬೆಂಕಿ ಅಲ್ಲ, ಇದೊಂದು ಲೈಟಿಂಗ್ ಅಷ್ಟೇ. ನೋಡಿ ಹೇಗಿದೆ ಅಂತ. ಸೊ ನಾನು ಕೃಷ್ಣನ ಹತ್ರ ಬೇಡ್ಕೊಳ್ತೀನಿ ಎಲ್ಲರಿಗೂ ಕೃಷ್ಣ ಒಳ್ಳೇದು ಮಾಡಲಿ ಅಂತ. ಹರೇ ಕೃಷ್ಣ. ಧನ್ಯವಾದಗಳು.